ನಮಸ್ತೆ ಮಕ್ಕಳೇ, ಎಲ್ರಿಗೂ ಲೆಟ್ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಕೂಲಮ್ ಫೋರ್ಸ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ ತನಕನೂ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ತನಕ ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನೋ ಈ ಕಾನ್ಸೆಪ್ಟ್ ಮೇಲೆ ಕಂಪ್ಲೀಟಾಗಿ 100% ಥಿಯರಿಯನ್ನು ಮುಗಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಪ್ರಾಬ್ಲಮ್ಸ್ ಏನಾದರೂ ನ್ಯೂಮರಿಕಲ್ಸ್ ಏನಾದರೂ ಸಾಲ್ವ್ ಮಾಡಿಬಿಟ್ರೆ ಇದರ ಮೇಲೆ 100% ಕೊಟ್ಟಂಗೆ ಅರ್ಥ ಆಯಿತಾ. ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿಟಿಕಲ್ ಆಗಿ ಎರಡೂ ಕೂಡ 100% ಆಗಿರುತ್ತೆ ಆಯಿತಾ. ಸೊ ಈಗ NCERTನಲ್ಲಿ ಕೊಟ್ಟಿರುವಂತಹ ಕೆಲವೊಂದು ನ್ಯೂಮರಿಕಲ್ಸನ್ನು ನೋಡೋಣ. ಆನ್ ದ ಬೇಸಿಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನಾವಿನ್ನೂ ಫೀಲ್ಡ್ಸ್ಗೆ ಹೋಗಿಲ್ಲ, ಓನ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಆಯಿತಾ. ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಫಸ್ಟ್ ಪ್ರಾಬ್ಲಮ್ ನೋಡಿ, ಇಫ್ 10 to the power 9 electrons move out of a body to another body every second, how much time is required to get a ಟೋಟಲ್ ಚಾರ್ಜ್ ಆಫ್ 1 ಕೂಲಮ್ ಆನ್ ದ ಅದರ್ ಬಾಡಿ? ಅಂದರೆ ಮಕ್ಕಳೇ, ಇಲ್ಲಿ ನೋಡಿ, ತುಂಬ ಈಸಿ ಇದು. ಈಗ ಎ ಬಾಡಿ ಮತ್ತು ಬಿ ಬಾಡಿ ಅಂತ ಇಟ್ಕೊಳ್ಳಿ ಆಯಿತಾ. ಎ ಬಾಡಿಯಿಂದ ಬಿ ಬಾಡಿಗೆ 10 to the power 9 ಎಲೆಕ್ಟ್ರಾನ್ಸು 1 ಸೆಕೆಂಡಲ್ಲಿ ಹೋಗ್ತಾ ಇದೆ ಆಯಿತಾ. 10 to the power 9 ಎಲೆಕ್ಟ್ರಾನ್ಸು ಎಷ್ಟು ಸೆಕೆಂಡ್ಸಲ್ಲಿ ಹೋಗ್ತಾ ಇದೆ? 1 ಸೆಕೆಂಡಲ್ಲಿ ಹೋಗ್ತಾ ಇದೆ. ಹಾಗಿದ್ದರೆ 1 ಕೂಲಮ್ ಆಫ್ ಎಲೆಕ್ಟ್ರಾನ್ಸು 1 ಕೂಲಮ್ ಆಫ್ ಚಾರ್ಜು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ, ಎ ಬಾಡಿಯಿಂದ ಬಿ ಬಾಡಿಗೆ ಹೋಗಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಎ ಬಾಡಿಯಿಂದ ಬಿ ಬಾಡಿಗೆ 10 to the power 9 ಎಲೆಕ್ಟ್ರಾನ್ಸು 1 ಸೆಕೆಂಡಲ್ಲಿ ಪಾಸ್ ಆಗ್ತಿದೆ ಅಂತ ಹೇಳಿದ್ರೆ 1 ಕೂಲಮ್ ಆಫ್ ಎಲೆಕ್ಟ್ರಾನ್ಸು ಎಷ್ಟು ಟೈಮಲ್ಲಿ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗ್ತವೆ ಅನ್ನೋದು ಇಷ್ಟೇ ಆಯಿತಾ. ನಮಗೇನು ಗೊತ್ತಿದೆ ಮಕ್ಕಳೇ, ಫಾರ್ಮುಲಾ ಬಂದು ಸಲ್ಯೂಷನ್ ಅಂತ ಫಸ್ಟ್ ಬರ್ಕೊಳ್ಳಿ, ಗಿವನನ್ನು ಬರ್ಕೊಳ್ಳಿ ಆಯಿತಾ. ಗಿವನ್ ಏನೇನೆಲ್ಲ ಕೊಟ್ಟಿದ್ದಾರೆ, n is equals to 10 to the power 9 ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ E is equals to ನಮಗೆ ಗೊತ್ತು 1.6 into 10 to the power -19 ಕೂಲಮ್ ಆಯಿತಾ. ಈಗ ನಾವು ಒಂದು ಚಾರ್ಜನ್ನು ಕಂಡುಹಿಡಿದ್ಬಿಡೋಣ. Q is equals to n into E. ಇದನ್ನು ಕ್ಯಾಪಿಟಲ್ ಕ್ಯೂ ಅಂತ ತೊಗೊಂಡಿದ್ವಿ ಅಲ್ವಾ, ಇಲ್ಲಿ ಸ್ಮಾಲ್ ಕ್ಯೂ ಅಂತಲೂ ಕೂಡ ಏನು ಮಾಡ್ಬೋದು, ಕನ್ಸಿಡರ್ ಮಾಡಬಹುದು ಆಯಿತಾ. Q is equals to n ವ್ಯಾಲ್ಯೂ ಎಷ್ಟಿದೆ? 10 to the power 9 into what is the value of E? 1.6 into 10 to the power -19. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 10 to the power 9 ಮತ್ತು 10 to the power -19 ಎಷ್ಟಾಗುತ್ತೆ? 1.6 ಹಾಗೇ ಇರುತ್ತೆ ನೋಡಿ. ಸಿಂಪ್ಲಿಫೈ ಮಾಡಿದ್ಮೇಲೆ ಎಷ್ಟು ಬರುತ್ತೆ? 1.6 ಏನು ಚೇಂಜ್ ಆಗಲ್ಲ, ಇಂಟು 10 to the power -19 ಮತ್ತು +9 ಇದೆ. ಸೊ 10 to the power -10 ಅಷ್ಟು ನಮಗೇನು ಸಿಕ್ತು? ಚಾರ್ಜ್ ಸಿಕ್ತು ಆಯಿತಾ. ಇಷ್ಟು ಕೂಲಮ್. ನಮಗೇನು ಕೇಳಿದ್ದಾರೆ? 1 ಕೂಲಮ್ ಆಫ್ ಚಾರ್ಜು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೋಗಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಸೊ 10 to the power 9 ಎಲೆಕ್ಟ್ರಾನ್ಸು ಹೋಗಲಿಕ್ಕೆ ಎಷ್ಟು ಚಾರ್ಜ್ ಆಯಿತು ಅಂತಂದರೆ ಕ್ಯೂ ಅಷ್ಟು ಇದೆ ಆಯಿತಾ. ಈಗ ನೋಡಿ, ಏನಿಲ್ಲ, ತುಂಬ ಸಿಂಪಲ್ ಮಕ್ಕಳೇ. 1.6 into 10 to the power -10 ಅಲ್ವಾ ನಮಗಿರೋದು. 1.6 into 10 to the power of -10 ಚಾರ್ಜ್ ಆನ್ ಅ ಬಾಡಿ ಇನ್ ಎಷ್ಟು ಸೆಕೆಂಡ್ಸು? 1 ಸೆಕೆಂಡಲ್ಲಿ ಹೋಗ್ತಾ ಇದೆ ಅವ್ರು ಹೇಳಿರೋ ಪ್ರಕಾರ ಆಯಿತಾ. ನೆಕ್ಸ್ಟ್ ನಮಗೆ ಎಷ್ಟು ಬೇಕು? 1 ಕೂಲಮ್ ಅಷ್ಟು ಬೇಕು. ಇಲ್ಲಿ 1.6 into 10 to the power -10 ಅಷ್ಟಿದೆ. ನಮಗೆ ಎಷ್ಟು ಬೇಕು? 1 ಕೂಲಮ್ ಅಷ್ಟು ಬೇಕು. 1 ಕೂಲಮ್ ಚಾರ್ಜ್ ಆನ್ ಅ ಬಾಡಿ ಇನ್ 1 ಸೆಕೆಂಡ್. ಇಲ್ಲಿ ನೋಡಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲಿ 1 divided by 1.6 ಅಂತ ಬರುತ್ತಾ, ಇಂಟು 10 to the power -10. ಇಲ್ಲಿ ಸೆಕೆಂಡ್ ಹಾಗೇ ಇದೆ ಆಯಿತಾ. ನೋಡಿ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? ಇದೆ ಮೇಲಕ್ಕೆ ತೊಗೊಂಡೋಗಿ ಇದನ್ನು ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. 1/1.6 ಹಾಗೇ ಇರುತ್ತೆ. ಈ 10 to the power -10ನ ಮೇಲಕ್ಕೆ ಕರ್ಕೊಂಡೋಗಿ ಇಂಟು 10 to the power +10 ಬರುತ್ತೆ ಆಯಿತಾ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಹೇಗೆ ಮಾಡ್ತೀರಾ? ಇಲ್ಲಿ 1.6 ಇದೆ ಅಲ್ವಾ, ಇಂಟು 10 ಮಾಡ್ಕೊಳ್ಳಿ. ಮೇಲೇನು 10, ಕೆಳಗೂ 10. ಸೊ 10 divided by 16 ಬರುತ್ತೆ. ಇಂಟು ಈ 10 to the power ಹಾಗೆ 10 ಹಾಗೆ ಇರುತ್ತೆ ಆಯಿತಾ. ಈಗ ನೆಕ್ಸ್ಟ್ ಒಂದು 10ಅನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ 100 divided by 16 ಇಂಟು, ಕಾಣಿಸ್ತಿಲ್ವಾ ಇಲ್ಲಿ, ನೆಕ್ಸ್ಟ್ ಲೈನಲ್ಲೇ ಬರೀತೀನಿ ನೋಡಿ ಆಯಿತಾ. ಇಲ್ಲಿಂದ ಸೊ 100
ಡಿವೈಡೆಡ್ ಬೈ 16 ಇಂಟು 10 ಟು ದಿ ಪವರ್ 9. ಇಲ್ಲಿ 10 ಇರೋದನ್ನು 9 ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಪರ್ಪಸ್. ಆಯಿತಾ? ಸೊ ಇದನ್ನು ಡಿವಿಷನ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 6.25 ಇಂಟು 10 ಟು ದಿ ಪವರ್ 9 ಅಷ್ಟು ನಮಗೇನು ಸಿಗ್ತಾ ಇದೆ, ಟೈಮ್ ಸಿಗ್ತಾ ಇದೆ. ಸೊ ಇಲ್ಲಿ ಈ ಪಾಯಿಂಟನ್ನು ರಿಮೂವ್ ಮಾಡಿದ್ರೆ ನಮ್ಗೆ ಇನ್ನೂ ಒಂದೆರಡು ಪಾಯಿಂಟ್ಸ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ 625 ಇಂಟು 10 ಟು ದಿ ಪವರ್ 7 ಸೆಕೆಂಡ್ಸ್ ಬೇಕು. ಸೊ ಇಷ್ಟು ಸೆಕೆಂಡಲ್ಲಿ 1 ಕೂಲಮ್ ಆಫ್ ಚಾರ್ಜು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗಲಿಕ್ಕೆ ಇಷ್ಟು ಸೆಕೆಂಡ್ಸನ್ನು ತೊಗೊಳುತ್ತೆ. ನಾವು ಇಯರ್ಸಲ್ಲೂ ಕೂಡ ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 365 ಇಂಟು ನಂಬರ್ ಆಫ್ ಅವರ್ಸ್ ಎಷ್ಟಿರುತ್ತೆ, 24 ಅವರ್ಸ್. ಮಿನಿಟ್ಸ್ ಎಷ್ಟಿರುತ್ತೆ, 60 ಮಿನಿಟ್ಸ್. ಸೆಕೆಂಡ್ಸ್ ಎಷ್ಟಿರುತ್ತೆ, 60. ಇವೆಲ್ಲವನ್ನು ಇದಕ್ಕೆ ಡಿವೈಡ್ ಮಾಡಿದ್ರೆ ನಮಗೆ ಇಯರ್ ಕೂಡ ಸಿಗುತ್ತೆ. ಇದು ಸೆಕೆಂಡ್ಸಲ್ಲಿ ಕೇಳಿದರೆ ಇಷ್ಟೇ ಆನ್ಸರ್ ಸಾಕು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಇಷ್ಟು ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡಿ. ಇದು ತುಂಬ ಉದ್ದ ಕಾಣಿಸ್ತಿದೆ, ಆದರೆ ತುಂಬ ಸಿಂಪಲ್ ಕ್ವೆಶನ್. ತುಂಬ ಸಿಂಪಲ್ ಕ್ವೆಶನ್. ಆಯಿತಾ? ನೋಡಿ ಓದೋಣ. Coulomb's law for electrostatic force between 2 point charges and Newton's law for gravitational force between 2 stationary point masses both have inverse square law dependency on the distance between them charges and masses respectively. ನೋಡಿ, ಎರಡು ಪಾಯಿಂಟ್ ಚಾರ್ಜಸನ್ನು ತಗೊಂಡಾಗ ಕೂಲಮ್ಸ್ ಲಾ ಏನಾಗುತ್ತೆ, ಕೂಲಮ್ಸ್ ಫೋರ್ಸ್ ಏನಾಗಿರುತ್ತೆ, ಆ್ಯಕ್ಟ್ ಮಾಡ್ತಾ ಇರುತ್ತೆ. ಎರಡು ಮಾಸ್ ಅಂತ ತಗೊಂಡಾಗ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತಾ ಇರುತ್ತೆ, ಆ್ಯಕ್ಟ್ ಮಾಡ್ತಾ ಇರುತ್ತೆ. ಈ ಎರಡೂ ಫೋರ್ಸು ಇನ್ವರ್ಸ್ ಸ್ಕ್ವೇರ್ ಲಾನ ಏನು ಮಾಡ್ತಾ ಇದೆ, ಡಿಪೆಂಡೆನ್ಸಿ ಮಾಡಿ ಅದನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಆಯಿತಾ? ಸೊ ಈಗ ಫಸ್ಟ್ ಕ್ವೆಶನ್ ಇದರಲ್ಲಿ ಕಂಪೇರ್ ದ ಸ್ಟ್ರೆಂತ್ ಆಫ್ ದೀಸ್ ಫೋರ್ಸಸ್ ಬೈ ಡಿಟರ್ಮೈನಿಂಗ್ ದ ರೇಷಿಯೋ ಆಫ್ ದೇರ್ ಮ್ಯಾಗ್ನಿಟ್ಯೂಡ್. ಈಗ ನಾವೇನು ಮಾಡಬೇಕು ಅಂತೆ, ಈ ಎರಡು ಕೊಟ್ಟಿದ್ದಾರಲ್ವಾ, ಎಲೆಕ್ಟ್ರಾನ್ಸು ಮತ್ತು ಪ್ರೋಟಾನು. ಎರಡನೇ ಕ್ವೆಶನ್ನು ಪ್ರೋಟಾನ್ಸು ಮತ್ತು ಎರಡೂ ಪ್ರೋಟಾನ್ಸು ತೊಗೋಬೇಕು. ಆಯಿತಾ? ಎರಡರದ್ದು ನಾವು ಸ್ಟ್ರೆಂತನ್ನು ಕಂಡುಹಿಡಿಬೇಕು. ಎರಡರದ್ದು ಸ್ಟ್ರೆಂತ್ ಅಂತ ಹೇಳಿದರೆ ಫೋರ್ಸಸ್ಸು ರೇಷಿಯೋನ ತೊಗೊಂಡು ಅದರದ್ದು ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಬೇಕು. ಅಂದರೆ ಈಗ ನಾವು Q1 Q2 ಅಂತ ತೊಗೊಳ್ತಿದ್ವಿ ಅಲ್ವಾ, Q1 Q2 ಅಂತ ಹೇಳಿ ಎರಡು ಚಾರ್ಜಸನ್ನು ಕನ್ಸಿಡರ್ ಮಾಡಿದ್ವಿ. ಈಗ Q1 ಪ್ಲೇಸಲ್ಲಿ ಎಲೆಕ್ಟ್ರಾನ್ ಅಂತ ತೊಗೊಳ್ಳಿ, Q2 ಪ್ಲೇಸಲ್ಲಿ ಪ್ರೋಟಾನ್ ಅಂತ ತೊಗೊಳ್ಳಿ ಫಸ್ಟ್ ಒನ್ಗೆ. ಆಯಿತಾ? ಸೆಕೆಂಡ್ ಕ್ವೆಶನ್ಗೆ ಎರಡೂ ಪ್ರೋಟಾನೇ ತೊಗೊಳ್ಳಿ, ಇಲ್ಲೂ ಪ್ರೋಟಾನೇ ತೊಗೊಳ್ಳಿ, ಇಲ್ಲೂ ಪ್ರೋಟಾನೇ ತೊಗೊಳ್ಳಿ. ಅವೆರಡರ ಮಧ್ಯೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಮತ್ತು ಗ್ರಾವಿಟೇಷನಲ್ ಫೋರ್ಸನ್ನು ರೇಷಿಯೋ ತೊಗೊಂಡು ಅದರ ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಯಬೇಕು. ಆಯಿತಾ? ತುಂಬ ಈಸಿ ಇದೆ, ಒಂದ್ಸರಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಯಿತಾ? ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮನ್ನು ಮಾಡ್ತಾಯಿದ್ದೀನಿ. ಎ ಪ್ರಾಬ್ಲಮ್, ಅದರಲ್ಲೂ ಫಸ್ಟ್ ಪರ್ಟಿಕ್ಯುಲರ್ಲಿ. ಆಯಿತಾ? ಫಾರ್ ಆ್ಯನ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್. ಇಲ್ಲಿ ನೋಡಿ, Q1 ಅನ್ನೋ ಜಾಗದಲ್ಲಿ ಎಲೆಕ್ಟ್ರಾನ್ ತಗೊಳ್ಳಿ, Q2 ಅನ್ನೋ ಜಾಗದಲ್ಲಿ ಪ್ರೋಟಾನ್ ತಗೊಳ್ಳಿ. ಆಯಿತಾ? ಈಗ ನಮಗೆ ಮಾಸ್ ಅಂತ ಬಂದಾಗ ಫಸ್ಟ್ ಏನು ಕೊಟ್ಟಿದ್ದಾರೆ, ಫಾರ್ ಆ್ಯನ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್, ಇವೆರಡಕ್ಕೆ ನಾವು ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇಲ್ಲೇ ಬರೆದ್ಬಿಡ್ತೀನಿ. ಓಕೆ, ಇಲ್ಲಿ ಬರೆಯೋಣ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಬರೆಯೋದಿದ್ರೆ ಹೇಗೆ ಬರಿತೀವಿ, ಇವೆರಡು ಚಾರ್ಜಸ್ಗೆ K ಇಂಟು E ಇಂಟು ಇ. ಸೊ ಇ ಇಂಟು ಇ ಏನಕ್ಕೆ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡು ಎರಡಕ್ಕೂ ಒಂದೇ ಆಗಿರುತ್ತೆ. ಆಯಿತಾ? ಇಲ್ಲಿ ನೋಡಿ, -1.6 ಇಂಟು 10 ಟು ದಿ ಪವರ್ -19 ಕೂಲಮ್ ಫಾರ್ ಎಲೆಕ್ಟ್ರಾನ್ ಆದರೆ ಪ್ರೋಟಾನ್ಗೂ ಕೂಡ ಏನಾಗಿರುತ್ತೆ, ಇಲ್ಲಿ +1.6 ಇಂಟು 10 ಟು ದಿ ಪವರ್ -19 ಕೂಲಮೇ ಇರುತ್ತೆ. ಇವೆರಡಕ್ಕೂ ಮ್ಯಾಗ್ನಿಟ್ಯೂಡ್ ತೊಗೊಂಡ್ರೆ ಎರಡು ಸೇಮ್ ಬರುತ್ತೆ ಚಾರ್ಜಸ್. ಆಯಿತಾ? ಚಾರ್ಜ್ ಆನ್ ಎಲೆಕ್ಟ್ರಾನು ಇಷ್ಟಿದೆ, ಚಾರ್ಜ್ ಆನ್ ಪ್ರೋಟಾನ್ ಕೂಡ ಇಷ್ಟೇ ಇದೆ. ಸೊ ಹಾಗಾಗಿ ನಾವು ಒಟ್ಟಿಗೆ ಇಲ್ಲಿ E² ಅಂತ ಬರೆದ್ಬಿಡ್ಬೋದು. ಅರ್ಥ ಆಯಿತಾ? ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ, R² ಅಷ್ಟು ಡಿಸ್ಟೆನ್ಸ್ ಇದೆ. ಆಯಿತಾ? R² ಅಷ್ಟು ಡಿಸ್ಟೆನ್ಸ್ ಇದೆ. ಈಗ ಅದೇ ರೀತಿ ನಾವು ಗ್ರಾವಿಟೇಷನಲ್ ಫೋರ್ಸನ್ನು ಬರೆಯೋದಿದ್ರೆ Fg = G ಇಂಟು ME ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ಮತ್ತು ಮಾಸ್ ಆಫ್ ಪ್ರೋಟಾನ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಆಯಿತಾ? ಈಗ ಇವೆರಡರದ್ದು ರೇಷಿಯೋ ತೊಗೊಳ್ಳಿ, ಅವರೇ ಹೇಳಿಬಿಟ್ಟಿದ್ದಾರೆ. ಆಯಿತಾ? ರೇಷಿಯೋನ ತೊಗೊಂಬಿಡಿ. FE ಡಿವೈಡೆಡ್ ಬೈ FG.
ಆಯಿತಾ. ಈಗ ಹೇಗೆ ಬರಿತೀವಿ, ಕೆ ಇಂಟು ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಮಾಸ್ ಆಫ್ ಎಲೆಕ್ಟ್ರಾನ್ ಮಾಸ್ ಆಫ್ ಪ್ರೋಟಾನ್. ಆಯಿತಾ. ಇದನ್ನು ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನಾದರೆ ಕ್ಯಾನ್ಸಲ್ ಆಗುತ್ತಾ ನೋಡಿ. ಕ್ಯಾನ್ಸಲ್ ಆಗಿಲ್ಲದೆ ಇರೋದನ್ನೆಲ್ಲ ಏನು ಬರೀರಿ, ಒಂದು ಕಡೆ ಬರೀರಿ. ಕೆ ಇಂಟು ಇ ಸ್ಕ್ವೇರ್ ಹಾಗೇ ಇದೆ ಡಿವೈಡೆಡ್ ಬೈ ಜಿ ಇಂಟು ಮಾಸ್ ಆಫ್ ಎಲೆಕ್ಟ್ರಾನ್ ಮಾಸ್ ಆಫ್ ಪ್ರೋಟಾನ್. ಆಯಿತಾ. ಈಗ ಮಾಸ್ ಆಫ್ ಎಲೆಕ್ಟ್ರಾನ್ ಮತ್ತು ಮಾಸ್ ಆಫ್ ಪ್ರೋಟಾನ್ ನಮ್ಗೆ ಬೇಕಲ್ವಾ. ಮಾಸ್ ಆಫ್ ಎಲೆಕ್ಟ್ರಾನ್ ಬಂದು ಇಲ್ಲಿ ಬರೀತೀನಿ ನೋಡಿ, ಎಮ್ ಇ ಅಂತ ಬರಿತೀನಿ. 9.1 ಇಂಟು 10⁻³ kg. ಇದನ್ನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ ನಾನು. ಆಯಿತಾ. ಮಾಸ್ ಆಫ್ ಪ್ರೋಟಾನ್ ಬಂದು 1.672 ಇಂಟು 10⁻⁻27 kg. ಆಯಿತಾ. ಇದು ಗೊತ್ತಿರಬೇಕು ನಮಗೆ, ಗೊತ್ತಿಲ್ಲ ಅಂದರೆ ಅವರೇ ಕೊಟ್ಟಿರ್ತಾರೆ. ಆಯಿತಾ. ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ, ಕೆ ವ್ಯಾಲ್ಯೂ ಏನು, 9 ಇಂಟು 10⁻9 ಅಂತ ನಮ್ಗೆ ಗೊತ್ತಲ್ವಾ, ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕೆ ವ್ಯಾಲ್ಯೂ ಏನು, 9 ಇಂಟು 10⁻9 ಇಂಟು ಇ ಅಂದರೆ ಏನು, 1.6 ಇಂಟು 10⁻−19 ಮ್ಯಾಗ್ನಿಟ್ಯೂಡನ್ನು ತೊಗೊಳ್ತಾ ಇದ್ದೀವಿ ಇಲ್ಲಿ. ಆಯಿತಾ. ಇಂಟು ಪ್ರೋಟಾನ್ಗೂ ಕೂಡ ಇ ಅಂತಲೇ ಬರ್ತಿದ್ದೀವಿ, ಮತ್ತೆ ಬರ್ಕೊಳ್ಳಿ 1.6 ಇಂಟು 10⁻−19. ಆಯಿತಾ. ಡಿವೈಡೆಡ್ ಬೈ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜಿ ಅಂತ ಹೇಳಿದ್ರೆ 6.67 ಇಂಟು 10⁻−11. ಆಯಿತಾ. ಇಂಟು ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬರ್ತಿದ್ದೀವಿ, 9.1 ಇಂಟು 10⁻−31 kg. ಇಂಟು ಮಾಸ್ ಆಫ್ ಪ್ರೋಟಾನ್ ಬಂದು 1.6 ಇಂಟು 10⁻1.67 ಅಂತನಾದರೂ ಬರ್ಕೊಳ್ಳಿ, 1.67 ಅಂತಲೇ ಬರೀರಿ. 1.67 ಇಂಟು 10⁻−27 kg. ಈಗ ನೋಡಿ, ಅಪ್ರಾಕ್ಸಿಮೇಟಾಗಿ ಏನು ಮಾಡಿ, ಡಿವಿಷನ್ ಮಾಡಿಬಿಡಿ. ಆಯಿತಾ. ಈ 9.1 ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಯಿತಾ. 1.6 ಮತ್ತು 1.67 ಆಲ್ಮೋಸ್ಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆಯಿತಾ. ಇನ್ನು ಉಳಿದಿರೋದು ಯಾವುದು ನೋಡಿ, ಇಲ್ಲಿ 1.6 ಉಳಿದಿದೆ, ಮತ್ತು 10⁻9 ಇಲ್ಲಿ ಉಳಿದಿದೆ, 10⁻−19 ಇದೆ, ಇಂಟು 10⁻−19 ಒಂದಿದೆ. ಆಯಿತಾ. -19 ಎಷ್ಟಾಯಿತು, -38. -38 +9 ಕಳೆದ್ರೆ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಬರೀತೀನಿ ನೋಡಿ, ಎಫ್ ಇ ಡಿವೈಡೆಡ್ ಬೈ ಎಫ್ ಜಿ ಇಸ್ ಈಕ್ವಲ್ಸ್ ಟು 1.6 ಇಂಟು 10⁻−29 ಉಳಿಯುತ್ತೆ. ಇವೆಲ್ಲವನ್ನು ಕೂಡ ಸಿಂಪ್ಲಿಫೈ ಮಾಡಿದ್ಮೇಲೆ. ಆಯಿತಾ. ಡಿವೈಡೆಡ್ ಬೈ ಇಲ್ಲೇನು ಉಳಿದಿದೆ, 6.67 ಅಷ್ಟು ಉಳಿದಿದೆ. ನೆಕ್ಸ್ಟ್ 10⁻−11, 10⁻−31, 10⁻−27. ಸೊ 27 ಪ್ಲಸ್ 31 28, 68 -11 ಅಂತ ಹೇಳಿದ್ರೆ ಟೋಟಲಾಗಿ -10⁻−69 ಅಷ್ಟು ನಮಗೇನು ಸಿಗುತ್ತೆ, ಟೋಟಲ್ ವ್ಯಾಲ್ಯೂ ಸಿಗುತ್ತೆ. ಆಯಿತಾ. ದಟ್ ಈಸ್ ಈಕ್ವಲ್ ಟು, ಈಗ ನೋಡಿ, 1.6 ಡಿವೈಡೆಡ್ ಬೈ 6.67 ಅಂತ ತಗೊಂಡು 10⁻−69 ಮೇಲೆ ಕಳಿಸಿದ್ರೆ +69 ಆಗುತ್ತೆ. ಕರೆಕ್ಟ್ ಅಲ್ವಾ. 10⁻+69 ಆಗುತ್ತೆ. +69 ಆದಾಗ -29 ನಾವು ಕಳೆದಾಗ ಎಷ್ಟು ಬರುತ್ತೆ, ಇಂಟು 10⁻40 ಬರುತ್ತೆ. ಆಯಿತಾ. ಈಗ ನೋಡಿ, ನೆಕ್ಸ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ 10⁻−16 ಇದೆ ಅಲ್ವಾ, ಆಮೇಲೆ ಕಳಿಸಿದಾಗ ಎಷ್ಟಾಗುತ್ತೆ, ಇಂಟು 10⁻+69 ಆಗುತ್ತೆ. ಸೊ +69 -29 ಕಳೆದ್ರೆ ಎಷ್ಟು, 49. ಏನಕ್ಕೆ ಅಂದರೆ ಬೇಸಸ್ ಆರ್ ಸೇಮ್, ಪವರ್ ಶುಡ್ ಬಿ ಆ್ಯಡೆಡ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇಂಟು 10⁻+40 ಬರ್ತಾ ಇದೆ. ಆಯಿತಾ. ಈಗ ನೋಡಿ, ಇದನ್ನು ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ಹೇಳಿದ್ರೆ 160 ಅಂದರೆ 0.1 ಇದೆ ಅಲ್ವಾ, ಹಾಗಾಗಿ 160 ಡಿವೈಡೆಡ್ ಬೈ 667 ಅಂದರೆ ಇಂಟು 100 ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 2 ಡಿಜಿಟ್ ಆದಮೇಲಿದೆ. ಸೊ ಈ ಡಿಜಿಟ್ ಪಾಯಿಂಟ್ ತೆಗಿಬೇಕು ಅಂತ ಹೇಳಿದ್ರೆ ಇಂಟು 100. 1 ಪಾಯಿಂಟ್ ಇದ್ದರೆ ಇಂಟು 10. 2 ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಇಂಟು 100. 3 ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ಇಂಟು 1000. ಆ ಥರ. ಆಯಿತಾ. ಇಲ್ಲಿ 2 ಪಾಯಿಂಟ್ ಇದೆ, ಹಾಗಾಗಿ ಮೇಲೆ 100 ಇಂಟು ಮಾಡಿ, ಕೆಳಗೆ ಕೂಡ ಮಲ್ಟಿಪ್ಲೈಡ್ ಬೈ 100 ಮಾಡ್ಕೋಬೇಕು. ಆಯಿತಾ. ಇನ್ನು ಉಳಿದಿರೋದೇನು, ಇಂಟು 10⁻40 ಹಾಗೇ ಇದೆ. ಆಯಿತಾ. 116 667
ಕಡೆಯಿಂದ ಏನು ಮಾಡೋಕ್ಕಾಗಲ್ಲ, ಡಿವೈಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ 10⁻40 ಇದೆ ಅಲ್ವಾ, ಇದರಲ್ಲಿ 110 ಇಲ್ಲಿಗೆ ಕಳಿಸ್ಕೊಳ್ಳಿ ಆಯಿತಾ. ಅಂದರೆ 1600 ಡಿವೈಡೆಡ್ ಬೈ 667 ಇಂಟು 10⁻39. 40 ಇದೇನಾಯಿತು, 10 ನಾವು ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಆಯಿತಾ. ಹಾಗಾಗಿ ಇಷ್ಟು ಬಂತು. ಈಗ ಇದನ್ನು ಡಿವಿಷನ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಬರೆದ್ಬಿಡ್ತೀನಿ ನೋಡಿ, ನೀವು ಕೂಡ ಬರ್ಕೊಳ್ಳಿ ಆಯಿತಾ. ನೀವು ಒಂದ್ಸರಿ ಚೆಕ್ ಮಾಡಿಬಿಟ್ಟು ಬರ್ಕೊಳ್ಳಿ. FE ಡಿವೈಡೆಡ್ ಬೈ FG ಇಸ್ ಈಕ್ವಲ್ಸ್ ಟು 2.39 ಇಂಟು 10⁻39. ಸೊ ಇದು ಆನ್ ಸಿಂಪ್ಲಿಫೈ ನೋಡಿ, ರೌಂಡ್ ಆಫ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2.4 ಇಂಟು 10⁻39. ಇದನ್ನು ರೌಂಡ್ ಆಫ್ ಮಾಡಿದ್ರೆ 2.4 ಅಂತ ಬರೀಬಹುದು ಆಯಿತಾ. ಸೊ ದೇರ್ ಫೋರ್ ನೋಡಿ ಇಲ್ಲಿ FE ಡಿವೈಡೆಡ್ ಬೈ FG ಈಸ್ ಈಕ್ವಲ್ಸ್ ಟು 2.4 ಅಲ್ವಾ ಮಕ್ಕಳೇ. 2.4 ಇಂಟು 10⁻39 ಅಷ್ಟು ಇದೆ ಆಯಿತಾ, ರೇಷಿಯೋ ಅಂತ ತೊಗೊಂಡಾಗ. ಇದನ್ನು ಒಂದೇ ಲೈನಲ್ಲಿ ಬರೀಬೇಕಿದ್ರೆ FE ಈಸ್ ಈಕ್ವಲ್ಸ್ ಟು 2.4 ಇಂಟು 10⁻39 ಇಂಟು ಗ್ರಾವಿಟೇಷನಲ್ ಫೋರ್ಸ್. ಅಂದರೆ ಇಲ್ಲಿ FEನೇ ಜಾಸ್ತಿ ಫೋರ್ಸು ಇರುವಂಥದ್ದು. FG ಅಂದ್ರೇನು, ಗ್ರಾವಿಟೇಷನಲ್ ಫೋರ್ಸು ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಓದಿದ್ದೀವಿ. ಅದನ್ನು ಇಲ್ಲೂ ಕೂಡ ನೋಡಬಹುದು ಪ್ರಾಕ್ಟಿಕಲಾಗಿ. ಅರ್ಥ ಆಯಿತಾ ನೋಡಿ. ಎರಡಲ್ಲ, ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನನ್ನು ತೊಗೊಂಡ್ರೆ ನಮಗೆ ರೇಷಿಯೋ ಇಷ್ಟು ಬರ್ತಾ ಇದೆ. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಎರಡೂ ಪ್ರೋಟಾನ್ಸನ್ನೇ ತೊಗೋಬೇಕು. ಏನಿಲ್ಲ, ಎರಡೂ ಸೇಮ್ ಆ್ಯಸ್ ಇಟ್ ಈಸ್. ಇದು ಒಂದು ಫಾರ್ಮುಲಾ ಸೇಮ್ ಬರುತ್ತೆ, ಈ ಫಾರ್ಮುಲಾ ಕೂಡ ಸೇಮ್ ಬರುತ್ತೆ ಆಯಿತಾ. ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಬರೀ ಪ್ರೋಟಾನ್ ಮಾತ್ರ ಅಲ್ವಾ, 9.1 ಇರೋ ಕಡೆ ಏನು ತೊಗೋಬೇಕು, 1.67 ತೊಗೋಬೇಕು ಅಷ್ಟೇ ಆಯಿತಾ. ನೋಡೋಣ ಬನ್ನಿ ಅದು ಕೂಡ. ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಏನು ಕೊಟ್ಟಿದ್ದಾರೆ ಮಕ್ಕಳೇ, ಫಾರ್ 2 ಪ್ರೋಟಾನ್ಸ್. ಅಂದರೆ ಎ ಪ್ರಾಬ್ಲಮ್ನಲ್ಲೇ ಸೆಕೆಂಡ್ ಕ್ವೆಶನ್, ಫಾರ್ 2 ಪ್ರೋಟಾನ್ಸ್ ಆಯಿತಾ. ಅಂದರೆ ಇಲ್ಲಿ ನೋಡಿ, ಇಲ್ಲಿ Q1 ಮತ್ತು Q2 ಅಂತ ತೊಗೊಂಡ್ರೆ Q1ನಲ್ಲೂ ಕೂಡ ಪ್ರೋಟಾನೇ ತೊಗೊಳ್ಳಿ, Q2ನಲ್ಲೂ ಕೂಡ ಪ್ರೋಟಾನೇ ತೊಗೊಳ್ಳಿ. ಎರಡರ ಮಧ್ಯೆ ಡಿಸ್ಟೆನ್ಸನ್ನು R ಅಂತ ತೊಗೊಳ್ಳಿ ಆಯಿತಾ. ಇಷ್ಟೇ ಇರೋವಂಥದ್ದು. ಸೊ ನಿಮಗೇನೇನೆಲ್ಲ ಗೊತ್ತು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು FE ಇಸ್ ಈಕ್ವಲ್ಸ್ ಟು ಆಯಿತಾ. ಅದಕ್ಕಿಂತ ಮುಂಚೆ K ಇಂಟು ಇಲ್ಲಿ P² ಬರೆಯೋ ಬದಲು E² ಬರೀರಿ. ಏನಕ್ಕೆ ಅಂತ ಹೇಳಿದ್ರೆ ಚಾರ್ಜ್ ಆನ್ ಪ್ರೋಟಾನ್ ಎಷ್ಟಿರುತ್ತೆ, ಚಾರ್ಜ್ ಆನ್ ಪ್ರೋಟಾನ್ ಬಂದು +1.6 ಇಂಟು 10⁻−19 ಕೂಲಮ್ ಹಾಗಿರೋದ್ರಿಂದ ಆಲ್ಮೋಸ್ಟ್ ಈಕ್ವಲ್ ಟು ಎಲೆಕ್ಟ್ರಾನ್ ಆಗಿರೋದ್ರಿಂದ ಇಲ್ಲಿ E² ಅಂತ ತೊಗೊಳ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ. ಸೊ ಮ್ಯಾಗ್ನಿಟ್ಯೂಡ್ ತೊಗೊಳ್ಳೋದ್ರಿಂದ ಚಾರ್ಜ್ ಆನ್ ಪ್ರೋಟಾನ್ ಇಸ್ ಈಕ್ವಲ್ಸ್ ಟು ಚಾರ್ಜ್ ಆನ್ ಎಲೆಕ್ಟ್ರಾನ್ ಅಂತ ತೊಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ P² ಬದಲು E² ಅಂತ ಬರೀತಾ ಇದೆ ಆಯಿತಾ. ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಡಿವೈಡೆಡ್ ಬೈ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ಪ್ರೋಟಾನ್ ಅಂತ ಹೇಳಿದ್ರೆ R ಆಗಿರುತ್ತೆ. ಸೊ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆಯಿತಾ. ಈಗ ನೆಕ್ಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು ಮಾಸ್ ಆಫ್ ಪ್ರೋಟಾನ್. ಯಾಕೆ ಮಾಸ್ ಅಂತ ಹೇಳ್ತಾ ಇದ್ದೀವಿ ನಾವು. ಮಾಸ್ ಆಫ್ ಪ್ರೋಟಾನ್ ಎಷ್ಟಿದೆ, ಮಾಸ್ ಆಫ್ ಪ್ರೋಟಾನ್ ಎಷ್ಟು ಮಕ್ಕಳೇ, 1.672 ಇಂಟು 10⁻−27 kg ಆಯಿತಾ. ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಬೇಡ, ಸಾಕಲ್ವಾ. ಈಗ ನೆಕ್ಸ್ಟ್ ಇನ್ನೊಂದು ಯಾವುದು, FG ಅಂದರೆ FE ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಯಿತು. ಈಗ FG ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರುತ್ತೆ ಇವೆರಡರ ಮಧ್ಯೆ ಅಂತ ತೊಗೊಳ್ಳೋಣ ಆಯಿತಾ. ಎಷ್ಟಿರುತ್ತೆ, GmP ಇಂಟು MP ಡಿವೈಡೆಡ್ ಬೈ R² ಆಯಿತಾ. ಈಗ ಇವೆರಡರ ರೇಷಿಯೋ ತೊಗೊಳ್ಳಿ. FE ಡಿವೈಡೆಡ್ ಬೈ FG ಇಸ್ ಈಕ್ವಲ್ಸ್ ಟು K ಇಂಟು E² ಡಿವೈಡೆಡ್ ಬೈ R² ಇಂಟು R² ಡಿವೈಡೆಡ್ ಬೈ G ಮಾಸ್ ಆಫ್ ಪ್ರೋಟಾನ್. R² ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು K ಇಂಟು E² ಡಿವೈಡೆಡ್ ಬೈ G ಮಾಸ್ ಆಫ್ ಪ್ರೋಟಾನ್. ಏಕೆಂದರೆ ಎರಡೂ ಕೂಡ ಪ್ರೋಟಾನ್ ಆಗಿರೋದ್ರಿಂದ ಆಯಿತಾ. ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. K ವ್ಯಾಲ್ಯೂ ಏನು, 9 ಇಂಟು 10⁻9 ಇಂಟು ಮಾಸ್ ಆಫ್ ಎಲೆಕ್ಟ್ರಾನ್ ಅಂದರೆ ದಟ್ ಈಸ್ ಈಕ್ವಲ್ ಟು ಚಾರ್ಜ್ ಆನ್ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ಪ್ರೋಟಾನ್ ಆಲ್ಸೋ ಆಯಿತಾ. ಸೊ ಎಷ್ಟಿದೆ, 1.67
1.6 into 10 to the power minus 19 ಕೂಲಮ್ into 1.6 into 10 to the power minus 19 divided by ಆಯಿತಾ ಜಿ ಅಂದರೆ ಎಷ್ಟು 6.67 into 10 to the power minus 11 into mass of proton ಎಷ್ಟು 1.672 into 10 to the power minus 27 into 1.672 into 10 to the power minus 27 ಆಯಿತಾ. ಇಲ್ಲಿ 1.6 ಅಷ್ಟೇ ಚಾರ್ಜು, ಇಲ್ಲಿ ಮಾಸ್ ಬಂದು 1.672 ಆಗಿರುತ್ತೆ ಆಯಿತಾ. ಈಗ ನೋಡಿ ಏನೇನೆಲ್ಲ ಕ್ಯಾನ್ಸಲ್ ಆಗುತ್ತೆ, ಅಪ್ರಾಕ್ಸಿಮೇಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ಯಾವುದೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. 1.6 1.67 1.6 1.67 ಏನಾಗುತ್ತೆ ಅಪ್ರಾಕ್ಸಿಮೇಟಾಗಿ ಕ್ಯಾನ್ಸಲ್ ಆಗಿರುತ್ತೆ ಆಯಿತಾ. ಇನ್ನು ಉಳಿದಿರೋದು ಯಾವುದು ನೋಡಿ, ಇಲ್ಲಿ ಬರೀತೀನಿ ಎಫ್ ಇ ಡಿವೈಡೆಡ್ ಬೈ ಎಫ್ ಜಿ ಇಸ್ ಈಕ್ವಲ್ಸ್ ಟು ಉಳಿದಿರೋದು ಯಾವುದಿಲ್ಲಿ 9 ಇದೆ ಇಂಟು 10 to the power 9 ಒಂದಿದೆ ಇಂಟು 10 to the power minus 19 ಒಂದಿದೆ ಇಂಟು 10 to the power minus 19 ಇದೆ ಆಯಿತಾ. ಸೊ ಎಲ್ಲವೂ ಸಿಂಪ್ಲಿಫೈ ಮಾಡಿದ್ಮೇಲೆ ಇಂಟು 10 to the power minus 29 ಆಗುತ್ತೆ ಆಯಿತಾ. ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಏನೇನಿದೆ 6.67 ಹಾಗೇ ಇದೆ ಇಂಟು 10 to the power minus 11 10 to the power minus 27 10 to the power minus 27 ಅಂದರೆ -27 -27 -11 ಇವೆ ಮೂರು ಕೂಡ ಆ್ಯಡ್ ಮಾಡಿಬಿಟ್ಟು ಮೈನಸಲ್ಲೇ ಇಡಿ ಎಷ್ಟಾಗುತ್ತೆ ಇಂಟು 10 to the power minus 65 ಆಗಿರುತ್ತೆ ಆಯಿತಾ. ಸೊ ದಿಸ್ ಇಸ್ ಈಕ್ವಲ್ ಟು ಇಂಟು 10 to the power minus 65 ಮೇಲೆ ಕಳಿಸಿ ಆಯಿತಾ. ಇಂಟು 10 to the power ಪ್ಲಸ್ 65 ಆಗುತ್ತೆ ಆಯಿತಾ. ಪ್ಲಸ್ 65 ಅದು ಬರೆದ್ಬಿಡ್ತೀನಿ ನೋಡಿ ಇಲ್ಲಾದ್ರೂ 9 ಡಿವೈಡೆಡ್ ಬೈ 6.67 ಇಂಟು 10 to the power minus 29 ಈ 10 to the power minus 65 ಮೇಲೆ ಕಳಿಸ್ದಾಗ ಏನಾಗುತ್ತೆ ಇಂಟು 10 to the power ಪ್ಲಸ್ 65 ಆಗಿರುತ್ತೆ ಆಯಿತಾ. ಈಗ ಇವೆರಡನ್ನ ಏನು ಮಾಡಿ ಸಿಂಪ್ಲಿಫೈ ಮಾಡಿ 9 ಡಿವೈಡೆಡ್ ಬೈ 6.67 ಇಂಟು 10 to the power ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ಮಕ್ಕಳೇ ಪ್ಲಸ್ 36 ಬರುತ್ತೆ ಆಯಿತಾ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ 1.34 ಇಂಟು 10 to the power 36 ಬರುತ್ತೆ ಆಯಿತಾ. ಸೊ ನಮಗೆ ರೇಷಿಯೋ ಏನಿದೆ ಎಫ್ ಇ ಡಿವೈಡೆಡ್ ಬೈ ಎಫ್ ಜಿ ಇಸ್ ಈಕ್ವಲ್ಸ್ ಟು ಎಷ್ಟು ಆನ್ಸರ್ ಬಂದಿದೆ 1.34 ಇಂಟು 10 to the power 36. ಈಗ ನಾವು ಇವೆರಡಕ್ಕೂ ಕೂಡ ಕಂಪೇರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಫ್ ಇ ಇಸ್ ಈಕ್ವಲ್ಸ್ ಟು 1.34 ಇಂಟು 10 to the power 36 ಎಫ್ ಜಿನ ಈ ಕಡೆ ಕಳಿಸ್ಬಿಡಿ ಆಯಿತಾ. ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಇದು ಎರಡರ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಫೋರ್ಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಮತ್ತು ಗ್ರಾವಿಟೇಷನಲ್ ಫೋರ್ಸು ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ ಆಯಿತಾ. ಯಾವಾಗಲೂ ಕೂಡ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸೇ ಜಾಸ್ತಿ ಇರುತ್ತೆ, ಗ್ರಾವಿಟೇಷನಲ್ ಫೋರ್ಸು ಕಡಿಮೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಇದು ಆನ್ಸರ್ ಫಾರ್ ದ 2 ಪ್ರೋಟಾನ್ಸ್ ತಗೊಂಡಾಗ ಮ್ಯಾಗ್ನಿಟ್ಯೂಡು ಇಷ್ಟಿರುತ್ತೆ ಆಯಿತಾ. ನೋಡಿ ಸೇಮ್ ಕ್ವೆಶನಲ್ಲಿ ಬಿ ಕ್ವೆಶನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎ ಕ್ವೆಶನ್ ಅಂತ ಕೊಟ್ಬಿಟ್ಟು ಸೆಕೆಂಡ್ ಕ್ವೆಶನಲ್ಲಿ ಎ ಕ್ವೆಶನಲ್ಲಿ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಕೊಟ್ಟಿದ್ರು. ಅವೆರಡಕ್ಕೂ ಕೂಡ ನಾವು ಆನ್ಸರ್ ಮಾಡಿದ್ದೀವಲ್ವಾ. ಸೇಮ್ ಕ್ವೆಶನಲ್ಲಿ ಬಿ ಕ್ವೆಶನ್ ಕೊಟ್ಟಿದ್ದಾರೆ. ಆ ಬಿ ಕ್ವೆಶನ್ ಏನು ಅಂತ ಹೇಳಿದರೆ ಈ ಕ್ವೆಶನ್ ನೋಡಿ, ಎಸ್ಟಿಮೇಟ್ ದ ಆಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಡ್ಯೂ ಟು ದ ಎಲೆಕ್ಟ್ರಿಕಲ್ ಫೋರ್ಸ್ ಆಫ್ ದೇರ್ ಮ್ಯೂಚುವಲ್ ಅಟ್ರಾಕ್ಷನ್ ವೆನ್ ದೇ ಆರ್ ಅಪಾರ್ಟ್. ಎಷ್ಟಿದೆ ಅಂತ ಹೇಳಿದ್ರೆ ಅದ್ರ ಮಧ್ಯೆ ಡಿಸ್ಟೆನ್ಸು 1 ಆಮ್ಸ್ಟ್ರಾಂಗ್ ದಟ್ ಈಸ್ ಈಕ್ವಲ್ ಟು ಮೀಟ್ರಲ್ಲಿ ಹೇಳಬೇಕು ಅಂದರೆ ಇಂಟು 10 to the power minus 10 ಮೀಟ್ರ್ ಅಷ್ಟಿದೆ. ಅಂದರೆ ನೋಡಿ ಮಕ್ಕಳೇ, ಒಂದು ಎಲೆಕ್ಟ್ರಾನು ಮತ್ತು ಒಂದು ಪ್ರೋಟಾನನ್ನು ಕನ್ಸಿಡರ್ ಮಾಡಿದ್ರೆ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 10 to the power minus 10 ಮೀಟ್ರ್ ಅಷ್ಟಿದೆ ಆಯಿತಾ. ಇವೆರಡರ ಮಧ್ಯೆ ಎಲೆಕ್ಟ್ರಿಕಲ್ ಫೋರ್ಸು ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆದರೆ ಅವ್ರು ಕೇಳ್ತಿರೋದೇನು, ಎಸ್ಟಿಮೇಟ್ ದ ಆಕ್ಸಲರೇಷನ್ ಅಂತ ಕೇಳ್ತಾ ಇರುವಂಥದ್ದು ಆಯಿತಾ. ಆಕ್ಸಲರೇಷನ್ ಹೇಗೆ ಕಂಡುಹಿಡಿತೀರಾ? ಆಕ್ಸಲರೇಷನ್ಗಿಂತ ಮುಂಚೆ ಫಸ್ಟ್ ಏನನ್ನು ಬರ್ಕೊಂಬಿಡಿ ನೀವು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸನ್ನು ಬರೆದ್ಬಿಡಿ. ಅಂದರೆ ಎಫ್ ಇಸ್ ಈಕ್ವಲ್ಸ್ ಟು ಕೆ ಇಂಟು Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ಇದನ್ನು ಕೆ ಅಂದರೆ ಎಷ್ಟು 9 ಇಂಟು 10 to the power 9 ಆಯಿತಾ. ಇಂಟು Q1 ಅಂದ್ರೇನು ಎಲೆಕ್ಟ್ರಾನ್ ಮತ್ತು Q2 ಅಂದ್ರೇನು ಪ್ರೋಟಾನ್ ಆಯಿತಾ. ಎರಡಕ್ಕೂ ಕೂಡ ಚಾರ್ಜ್ ಸೇಮ್ ಇರುತ್ತಲ್ವ ಮ್ಯಾಗ್ನಿಟ್ಯೂಡ್ ತೊಗೊಂಡಾಗ 1.6 ಇಂಟು 10 to the power minus 19 ಕೂಲಮ್ ಇರುತ್ತೆ ಇಂಟು 1.6
ಇಂಟು 10⁻⁻19 ಅಷ್ಟೇ ಇರುತ್ತೆ. ಡಿವೈಡೆಡ್ ಬೈ ಆರ್ ಅಂದರೆ ಎಷ್ಟು, 10⁻⁻10 ಹೋಲ್ ಸ್ಕ್ವೇರ್. ಇದಿಷ್ಟು ಫೋರ್ಸ್ ಆಗಿರುತ್ತೆ. ಆಯಿತಾ, ನಾವೇನು ಕಂಡುಹಿಡಿಬೇಕು ಹಾಗಿದ್ರೆ, ಏನು ಕಂಡುಹಿಡಿಬೇಕು, ಗಿವನ್ ಬರ್ಕೊಂಬಿಡಿ, ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಗಿವನ್ ಇಸ್ ಈಕ್ವಲ್ಸ್ ಟು ಆರ್ ಇಸ್ ಈಕ್ವಲ್ಸ್ ಟು 1 ಆಮ್ಸ್ಟ್ರಾಂಗ್, ದಟ್ ಈಸ್ ಈಕ್ವಲ್ ಟು 10⁻⁻10 ಮೀಟರ್. ಆಯಿತಾ, ಇನ್ನೊಂದು ಮಾಸ್ ಆಫ್ ಎಲೆಕ್ಟ್ರಾನ್ ಬಂದು 9.1 ಇಂಟು 10⁻31 kg ಅಲ್ವಾ, kg. ಈಗ ಫಸ್ಟು ನಾವು ಎರಡಕ್ಕೆ ಕಂಡುಹಿಡಿಬೇಕು. ಒಂದು ಎಲೆಕ್ಟ್ರಾನ್ಗೂ ಕಂಡುಹಿಡಿಬೇಕು ಆಕ್ಸಲರೇಷನ್ ಫಾರ್ ಪ್ರೋಟಾನ್ನು ಕಂಡುಹಿಡಿಬೇಕು. ಎರಡಕ್ಕೂ ಫೋರ್ಸು ಸೇಮ್ ಆಗಿರುತ್ತೆ. ಆಯಿತಾ, ಆದರೆ ಮಾಸ್ ಮಾತ್ರ ಡಿಫರ್ ಆಗುತ್ತೆ. ಆಯಿತಾ, ಮಾಸ್ ಆಫ್ ಪ್ರೋಟಾನ್ ಎಷ್ಟು ಹಾಗಿದ್ರೆ 1.67 ಇಂಟು 10⁻⁻27 kg. ಇದು ಜನರಲ್, ಎರಡಕ್ಕೂ ಕೂಡ ಅಪ್ಲೈ ಆಗುವಂಥದ್ದು. ಈಗ ಫಸ್ಟ್ ಒನ್ ನಾವೇನು ಕಂಡುಹಿಡಿತಾ ಇದ್ದೀವಿ, ಆಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್ಗೆ ಕಂಡುಹಿಡಿತಾ ಇರೋದು. ಅರ್ಥ ಆಗ್ತಿದೆಯಾ? ಫಸ್ಟ್ ಒನ್ ಫಾರ್ ಎಲೆಕ್ಟ್ರಾನ್, ಆಕ್ಸಲರೇಷನ್ ಫಾರ್ ಎಲೆಕ್ಟ್ರಾನ್ ಅಂತ ಅರ್ಥ. ಆಯಿತಾ, ಈಗ ನಮಗೆ ಗೊತ್ತು, ವಿ ನೋ ದ್ಯಾಟ್ ಎಫ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಬರೀತೀನಿ ನೋಡಿ, ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ. ಆಯಿತಾ, ಎಮ್ ಅಂದರೆ ಇಲ್ಲಿ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ತಗೊಳ್ಳಿ, ಏನಕ್ಕೆಂದರೆ ಎಲೆಕ್ಟ್ರಾನ್ ಅಲ್ವಾ ಕನ್ಸಿಡರ್ ಮಾಡಿರುವಂಥದ್ದು, ಹಾಗಾಗಿ. ಆಯಿತಾ, ನೆಕ್ಸ್ಟು ನಮಗೇನು ಬೇಕು, ಆಕ್ಸಲರೇಷನ್ ಬೇಕು ಅಂತ ಹೇಳಿದ್ರೆ ಮಾಸನ್ನು ಈ ಸೈಡ್ ಕಳಿಸಿದ್ರೆ ಆಗುತ್ತಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮುಗಿದೋಯ್ತು. ಸೊ ಎ ಈಸ್ ಈಕ್ವಲ್ಸ್ ಟು ಎಫ್ ಡಿವೈಡೆಡ್ ಬೈ ಮಾಸ್ ಆಫ್ ಎಲೆಕ್ಟ್ರಾನ್. ಆಯಿತಾ, ದಿಸ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಈಕ್ವಲ್ ಅನ್ನೋದಕ್ಕಿಂತ ಎ ಈಸ್ ಈಕ್ವಲ್ಸ್ ಟು ಎಫ್ ವ್ಯಾಲ್ಯೂ ಬೇಕಲ್ವಾ, ನಾವು ಇಲ್ಲಿ ಎಫನ್ನು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಸಿಯಾಗಿರುತ್ತೆ. ಆಯಿತಾ, ಎಫ್ ಇಸ್ ಈಕ್ವಲ್ಸ್ ಟು, ಈ ಎರಡಕ್ಕೂ ಅಪ್ಲೈ ಆಗುತ್ತೆ. ಆಯಿತಾ, ಹಾಗಾಗಿ ಫಸ್ಟೇ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ 9 ಹಾಗೆ ಬರ್ಕೊಳ್ಳಿ, 9 ಇಂಟು 10⁻9 ಹಾಗೆ ಬರ್ಕೊಂಡು, ಅಥವಾ 9 ಇಂಟು 1.6 ಇಂಟು 1.6 ಇಂಟು ಇಲ್ಲಿ ನೋಡಿ 10⁻9, 10⁻⁻19, 10⁻⁻19 ಅಂದರೆ 10⁻⁻19 ಎಷ್ಟಾಯಿತು, -38 ಆಯಿತು. ಪ್ಲಸ್ 9 ಇದೆ, -38 ಪ್ಲಸ್ 9 ಅಂದರೆ ಎಷ್ಟಾಗುತ್ತೆ, ಇಂಟು 10⁻⁻29 ಆಗುತ್ತೆ. ಆಯಿತಾ, ಡಿವೈಡೆಡ್ ಬೈ ಇಲ್ಲಿ 10⁻⁻20 ಆಗುತ್ತೆ. ಈ 2 ಮಲ್ಟಿಪ್ಲೈ ಮಾಡಿದ್ರೆ ಒಳಗೆ. ಆಯಿತಾ, ಸೊ ದಿಸ್ ಇಸ್ ಈಕ್ವಲ್ ಟು, ಈಗ ಈ 10⁻⁻20 ಮೇಲೆ ಕಳಿಸಿ, ಮತ್ತು 1.6 ಇಂಟು 1.6 ಕೂಡ ಏನು ಮಾಡಿ, ಮಲ್ಟಿಪ್ಲೈ ಮಾಡಿ. ಆಯಿತಾ, ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗೂ ಬರ್ಕೋಬೋದು ಇದನ್ನೇ. ಇಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಪರ್ಪಸ್ ನೋಡಿ, 9 ಇಂಟು 1.6 ನಾನು ಹಾಗೆ ಇಟ್ಕೊಂಡಿರ್ತೀನಿ. 1.6 ಇಂಟು 10⁻, ಈ 10⁻⁻20 ಮೇಲೆ ಕಳಿಸಿದಾಗ ಇಂಟು 10⁻+20 ಬರುತ್ತೆ. +20 -29 ಎಷ್ಟಾಗುತ್ತೆ, -9 ಆಗುತ್ತೆ. ಆಯಿತಾ, ಡಿವೈಡೆಡ್ ಬೈ 1 ಇರುತ್ತೆ. ಸೊ ಇಷ್ಟೇ ಆನ್ಸರ್. ಆಯಿತಾ, ಈಗ ಈ ವ್ಯಾಲ್ಯೂವನ್ನು ನೀವೇನು ಮಾಡ್ಬೋದು, ಎಫ್ ಹತ್ರ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು ಈ ವ್ಯಾಲ್ಯೂವನ್ನು. ಆಯಿತಾ, ಈಗ ನೋಡಿ ಎಫ್ ವ್ಯಾಲ್ಯೂ ಅಂದರೆ ಏನು, 9 ಇಂಟು 1.6 ಇಂಟು 1.6 ಇಂಟು 10⁻⁻9 ಆಯಿತು. ಡಿವೈಡೆಡ್ ಬೈ ವಾಟ್ ಈಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದಾಗ 9.1 ಇಂಟು 10⁻⁻31 kg. ಆಯ್ತಲ್ವಾ, ಈಗ ಏನೇನೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ, ಅಪ್ರಾಕ್ಸಿಮೇಟ್ ಏನೇನೆಲ್ಲ ಕ್ಯಾನ್ಸಲ್ ಆಗುತ್ತೆ, 9 ಮತ್ತು 9.1 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಸಿಂಪ್ಲಿಫೈ ಮಾಡಿದ್ಮೇಲೆ ನೋಡಿ, ಎ ಈಸ್ ಈಕ್ವಲ್ಸ್ ಟು 1.6 ಇಂಟು 1.6 2.56 ಇಂಟು 10⁻⁻9 ಇದೆ. ಸೊ -9 ಹಾಗೆ ಬರ್ಕೊಂಡು 10⁻⁻31 ಮೇಲಕ್ಕೆ ಕರ್ಕೊಂಡು ಬಿಡೋಣವಾ. ಸೊ ಮೇಲೆ ಕರ್ಕೊಂಡ್ರೆ ಎಷ್ಟಾಗುತ್ತೆ, +31 ಪ್ಲಸ್ -9 ಅಂತ ಹೇಳಿದ್ರೆ ಟೋಟಲ್ ಆಗಿ 10⁻22 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ SI ಯೂನಿಟ್. ಆಯಿತಾ, ಇದು ಇಷ್ಟು ಫಾರ್ ಆ್ಯನ್ ಎಲೆಕ್ಟ್ರಾನ್, ಅಂದರೆ ಆಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್. ಆಯಿತಾ, ಸೆಕೆಂಡ್ ಒನ್ ಸೇಮ್ ಇರುತ್ತೆ, ಆದರೆ ಪ್ರೋಟಾನ್ ಅಂತ ತೊಗೊಳ್ತೀವಿ ಅಷ್ಟೇ. ಎರಡನೇದಕ್ಕೇನು, ಫಾರ್ ಪ್ರೋಟಾನ್.
ಆಕ್ಸಲರೇಷನನ್ನು ಕಂಡುಹಿಡಿಯೋದು. ಆಯಿತಾ, ಆಕ್ಸಲರೇಷನ್ ಅಂದರೆ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ. ನಮಗೆ ಎ ಬೇಕು, ಆಕ್ಸಲರೇಷನ್ ಬೇಕು. ಸೊ ಹಾಗಾಗಿ ಫೋರ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ಪ್ರೋಟಾನ್. ಇಲ್ಲಿ ಮಾಸ್ ಆಫ್ ಪ್ರೋಟಾನ್ ಅಂತ ತಗೊಳ್ಳಿ. ಆಯಿತಾ, ಸೊ ಎಫ್ ವ್ಯಾಲ್ಯೂ ಗೊತ್ತು ಮಕ್ಕಳೇ ನಮಗೆ, ಇಲ್ಲಿ ಕಂಡುಹಿಡಿದು ಬಿಟ್ಟಿದ್ದೀವಿ ಆಲ್ರೆಡಿ. ಎರಡಕ್ಕೂ ಕೂಡ ಸೇಮ್ ಇದು. ಆಯಿತಾ, 9 ಇಂಟು 1.6 ಇಂಟು 1.6 ಇಂಟು 10 ಟು ದಿ ಪವರ್ 19. ಸಾರಿ 9 ಅಲ್ವಾ, 19 ಅಲ್ಲ 9. ನಾವು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಇಲ್ಲಿ. 9 ಮಕ್ಕಳೇ ಇದು. ಡಿವೈಡೆಡ್ ಬೈ ಮಾಸ್ ಆಫ್ ಪ್ರೋಟಾನ್ ಎಷ್ಟು, 1.67 ಇಂಟು 10 ಟು ದಿ ಪವರ್ -27. ಆಯಿತಾ, ಈಗ ಅಪ್ರಾಕ್ಸಿಮೇಟಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರೆ 1.6 ಮತ್ತು 1.67 ಅಪ್ರಾಕ್ಸಿಮೇಟಾಗಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರುವಂಥದ್ದು 9 ಇಂಟು 1.6. 9 ಇಂಟು 1.6 ಮಾಡಿದ್ರೆ 14.4 ಬರುತ್ತೆ. ಇಂಟು ಇಲ್ಲಿ 10 ಟು ದಿ ಪವರ್ ಇದೆ ಅಲ್ವಾ, ಅದು ಕೂಡ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 10 ಟು ದಿ ಪವರ್ -27 ಇದೆ. ಮೇಲೆ ಕಳಿಸಿದಾಗ 10 ಟು ದಿ ಪವರ್ +27 ಆಗುತ್ತೆ. +27 ಮತ್ತು -9 ಮಾಡಿದಾಗ ಉಳಿದಿರುವಂಥದ್ದು 10 ಟು ದಿ ಪವರ್ 18 ಉಳಿಯುತ್ತೆ. ಆಯಿತಾ, ಸೊ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಒನ್ ಪಾಯಿಂಟ್ ಅನ್ನೋದಕ್ಕಿಂತ ಒಂದು ಪಾಯಿಂಟನ್ನು ಶಿಫ್ಟ್ ಮಾಡ್ಕೊಳ್ಳಿ. ಆಯಿತಾ, 1 ಪಾಯಿಂಟಲ್ಲಿದ್ದರೆ ಸರಿ ಹೋಗುತ್ತೆ. ಆಯಿತಾ, 1.44 ಪಾಯಿಂಟ್ ಶಿಫ್ಟ್ ಮಾಡಿರೋದ್ರಿಂದ ಇಂಟು 10 ಮಾಡ್ಕೋಬೇಕಲ್ವಾ. ಆಯಿತಾ, ಇಂಟು 10 ಮಾಡಿಕೊಂಡ್ರೆ ಪಾಯಿಂಟ್ ಶಿಫ್ಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಆಯಿತಾ, ಇಂಟು 10 ಟು ದಿ ಪವರ್ 18. ಸೊ ಇಲ್ಲಿ 10 ಟು ದಿ ಪವರ್ 1 ಇದೆ, 10 ಟು ದಿ ಪವರ್ ಇಲ್ಲಿ 1 ಇದ್ದಂಗಲ್ವಾ, 10 ಟು ದಿ ಪವರ್ 1 ಇದೆ, 10 ಟು ದಿ ಪವರ್ 8 ಇದೆ. ಸೊ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು, ಕಾಣಿಸ್ಲಿಲ್ವ ಮಕ್ಕಳು ಇಲ್ಲಿ, 1.44 ಇಂಟು ಇಲ್ಲಿ ನೋಡಿ 14.4 ಇತ್ತು. 14.4ಇಂದ ನಾನು 1.4ಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಸೊ 1.4 ಬರಬೇಕು ಅಂದರೆ ಇಂಟು 10 ಟು ದಿ ಪವರ್ 1 ಅಂದರೆ ಇಂಟು 10 ಮಾಡಿದ್ರೆ ಆಗೋಗುತ್ತೆ. ಆಯಿತಾ, ಸೊ ಇಂಟು 10 ಟು ದಿ ಪವರ್ 1.44 ಇಂಟು 10 ಟು ದಿ ಪವರ್ 8 ಪ್ಲಸ್ 1 18 ಅಲ್ವಾ, 18 ಪ್ಲಸ್ 1 ಟೋಟಲ್ 19 ಆಗಿರುತ್ತೆ. 19 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಪ್ರೋಟಾನ್ನ ಒಂದು ಆಕ್ಸಲರೇಷನ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ, ನೀವು ನೋಡ್ಬೋದು ಆಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್ ಬಂದು 2.56 ಇದೆ, ಆಕ್ಸಲರೇಷನ್ ಆಫ್ ಪ್ರೋಟಾನ್ ಬಂದು 1.44. ಏನಕ್ಕೆ ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ದು ಮಾಸ್ ಎಷ್ಟು, 9.1 ಇಂಟು 10 ಟು ದಿ ಪವರ್ -31 kg ಇದೆ. ಆಯಿತಾ, ಆದರೆ ಮಾಸ್ ಆಫ್ ಪ್ರೋಟಾನ್ ಬಂದು 1.67, ಅಂದರೆ ಇದರದೇ ಜಾಸ್ತಿ. ಮಾಸ್ ಆಫ್ ಎಲೆಕ್ಟ್ರಾನ್ಗಿಂತ ಮಾಸ್ ಆಫ್ ಪ್ರೋಟಾನೇ ಜಾಸ್ತಿ ಮಾಸ್ ಇದೆ. ಹಾಗಾಗಿ ಇದು ಸ್ಲೋ ಆಗಿ ಏನಾಗುತ್ತೆ ಅಂದರೆ ಆಕ್ಸಿಲರೇಷನ್ ಇಲ್ಲಿ ಕಡಿಮೆ ಆಗಿದೆ, ಆಕ್ಸಿಲರೇಷನ್ನು ಎಲೆಕ್ಟ್ರಾನ್ ಇಲ್ಲಿ ಜಾಸ್ತಿ ಆಗಿದೆ. ಆಯಿತಾ, ಇದು ಎಕ್ಸಾಕ್ಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ನ್ಯೂಮರಿಕಲ್ಸನ್ನು ಕಂಟಿನ್ಯೂ ಮಾಡೋಣ. ಆಯಿತಾ, ಥ್ಯಾಂಕ್ ಯು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಸರಿ ಈ ನ್ಯೂಮರಿಕಲ್ಸ್ ಎಲ್ಲ ಮುಗಿಸಿದ್ರೆ 100% ಆಗಿ ಎಲ್ಲ ಟಾಪಿಕ್ಸು ಕೂಡ ಕವರ್ ಆಗಿರ್ತವೆ ಅಂತ ಹೇಳ್ಬೋದು. ಅರ್ಥ ಆಯಿತಾ? ಥ್ಯಾಂಕ್ ಯು ಸೋ ಮಚ್.